ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿರೋ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊರಿಯನ್ ಡ್ರಾಮಾಸು, ಚೈನೀಸ್ ಡ್ರಾಮಾಸು ಮತ್ತು ಕೊರಿಯನ್ ಮೂವೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಎಕ್ಸುಮನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತು ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ ಜಾಸ್ತಿ ತಡ ಮಾಡಿದೆ, ಮೂವಿ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಕೊರಿಯನ್ ಮೂವಿ ಹೆಸರು ಬಂದು ಬಿ ವಿತ್ ಯು ಅಂತ. ಈಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಂದು ಸ್ಟೋರಿ ಬುಕ್ ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಳು ಲೇಡಿದು ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಈ ಲೇಡಿ ಈ ಸ್ಟೋರಿ ಬುಕ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಿರ್ತಾಳೆ ಹೇಗೆ ಭೂಮಿ ಅಂತ ಇರುತ್ತೆ, ಅದೇ ತರನೇ ಸ್ವರ್ಗ ನರ್ಕ ಅಂತ ಎರಡರ ಮಧ್ಯದಲ್ಲಿ ಒಂದು ಮೋಡಗಳ ಲೋಕ ಅಂತ ಇರುತ್ತೆ. ಈ ಭೂಮಿಯಿಂದ ಯಾರು ಸತ್ತು ಮೇಲೆ ಆಕಾಶದಲ್ಲಿ ಸ್ವರ್ಗ ನರ್ಕ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ದಿನ ಆದ್ರೂ ಆ ಮೋಡಗಳ ಲೋಕದಲ್ಲಿ ಇದ್ಬಿಟ್ಟೆ ಹೋಗ್ತಾರೆ ಅಂತ ಹೇಳ್ತಿರ್ತಾಳೆ. ಅದೇ ತರನೇ ಒಂದು ಮಮ್ಮಿ ಪೆಂಗ್ವಿನ್ ಕೂಡ ಡೆತ್ ಆದ್ಮೇಲೆ ಆ ಮೋಡಗಳ ಲೋಕಕ್ಕೆ ಹೋಗಿತ್ತು. ಆ ಮೋಡಗಳ ಲೋಕದಲ್ಲಿ ಆ ಮಮ್ಮಿ ಪೆಂಗ್ವಿನ್, ಆ ಮಗು ಪೆಂಗ್ವಿನ್ ಮತ್ತೆ ಆ ಡ್ಯಾಡಿ ಪೆಂಗ್ವಿನ್ ನೋಡ್ತಾ ಇತ್ತು. ಆ ಮಮ್ಮಿ ಪೆಂಗ್ವಿನ್ ಮೋಡಗಳಿಂದ ಆ ಮಗುನ ನೋಡುವಾಗ ಯಾವಾಗ್ಲೂ ಅಳ್ತಾ ಇತ್ತು. ಆದ್ರೆ 1 ವರ್ಷಗಳ ನಂತರ ಮಳೆಗಾಲ ಬಂದಾಗ ಮೋಡಗಳ ಲೋಕದಿಂದ ಭೂಮಿಗೆ ಬರೋ ಟ್ರೈನ್ ಅಲ್ಲಿ ಮಮ್ಮಿ ಪೆಂಗ್ವಿನ್ ಕೂಡ ಮಗುನ ನೋಡೋದಕ್ಕೆ ಅಂತ ಬಂದಿರುತ್ತೆ. ಯಾವಾಗ ಮಮ್ಮಿ ಪೆಂಗ್ವಿನ್ ಭೂಮಿಗೆ ಬಂದಿದ ತಕ್ಷಣ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ ರೈಲು. ಆಗ ಒಂದು ಮಗು ಅಳ್ತಿರೋ ಸೌಂಡ್ ಮಮ್ಮಿ ಪೆಂಗ್ವಿನ್ಗೆ ಕೇಳಿಸುತ್ತೆ. ಅಲ್ಲಿ ಮಮ್ಮಿ ಪೆಂಗ್ವಿನ್ ಆ ಮಗು ಅಳ್ತಿರೋ ಡೈರೆಕ್ಷನ್ ಅಲ್ಲಿ ಹೋಗಿ ನೋಡಿದಾಗ ಆ ಮಮ್ಮಿ ಪೆಂಗ್ವಿನ್ ನ ಮಗುನೇ ಅಳ್ತಾ ಇರುತ್ತೆ. ಅದು ಒಂದು ಯೆಲ್ಲೋ ಕಲರ್ ರೈನ್ ಕೋಟ್ ಹಾಕೊಂಡು. ಇಲ್ಲಿ ಮಮ್ಮಿ ಪೆಂಗ್ವಿನ್ ಬಂದಿರೋದನ್ನ ನೋಡಿ ಆ ಮಗು ಫುಲ್ಲು ಅಳ್ತಾ ಇರುತ್ತೆ. ಅದು ಓಡೋಗಿ ಮಮ್ಮಿ ಪೆಂಗ್ವಿನ್ ನ ಹಗ್ ಮಾಡ್ಕೊಂಡು ಇಲ್ಲಿ ಮಮ್ಮಿ ಪೆಂಗ್ವಿನ್ ಮತ್ತೆ ಆ ಮಗು ಪೆಂಗ್ವಿನ್ ಇಬ್ರು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಅವರಿಬ್ರು ಲೈಫ್ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಇಲ್ಲಿ ಮಮ್ಮಿ ಪೆಂಗ್ವಿನ್ ಮತ್ತೆ ಆ ಬೇಬಿ ಪೆಂಗ್ವಿನ್ ಮತ್ತೆ ಆ ಡ್ಯಾಡಿ ಪೆಂಗ್ವಿನ್ 3 ಜನ ಖುಷಿಯಾಗಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಮಮ್ಮಿ ಪೆಂಗ್ವಿನ್ ಆ ಬೇಬಿ ಪೆಂಗ್ವಿನ್ಗೆ ಫಿಶಿಂಗ್ ಆಡೋದ್ ಹೇಗೆ ಮತ್ತೆ ಯಾವ ತರ ಏನ್ ಮಾಡ್ಬೇಕು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಂಡ್ ಕೊಡ್ತಿರುತ್ತೆ. ಅದೇ ಟೈಮ್ಗೆ ಒಂದು ಪರಿ ಬಂದು ಮಮ್ಮಿ ಪೆಂಗ್ವಿನ್ ಕಿವಿಯಲ್ಲಿ ಹೇಳ್ತಿರುತ್ತೆ, ನೋಡು ಈ ಮಳೆಗಾಲ ಎಲ್ಲ ಮುಗಿಯೋಷ್ಟೊತ್ತಿಲಿ ನೀನು ಮತ್ತೆ ಆ ಮೋಡಗಳ ಲೋಕಕ್ಕೆ ಹೋಗ್ಬೇಕು. ನೀನೇನಾದ್ರೂ ಮಳೆಗಾಲ ಮುಗಿಯೋಷ್ಟೊತ್ತಿಲಿ ಹೋಗಿಲ್ಲ ಅಂದ್ರೆ ನಿನ್ ಮಗುನ ನೀನು ಯಾವತ್ತೂ ನೋಡಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ಬಿಡುತ್ತೆ. ಈ ಮಾತನ್ನೆಲ್ಲ ಕೇಳಿ ಮಮ್ಮಿ ಪೆಂಗ್ವಿನ್ಗೆ ಫುಲ್ಲು ಬೇಜಾರಾಗ್ತಿರುತ್ತೆ. ಯಾಕೆಂದ್ರೆ ಬೇಬಿ ಪೆಂಗ್ವಿನ್ ಬಿಟ್ಟು ಹೋಗೋದಕ್ಕೆ ಮಮ್ಮಿ ಪೆಂಗ್ವಿನ್ಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ ಮಮ್ಮಿ ಪೆಂಗ್ವಿನ್ಗೆ ಹೋಗ್ಲೇಬೇಕಾಗಿರುತ್ತೆ. ಇಲ್ಲಿ ಅದಕ್ಕೆ ಬೇಬಿ ಪೆಂಗ್ವಿನ್ ಕೂಡ ಫುಲ್ಲು ಬೇಜಾರಾಗಿದ್ರು ಕೂಡ ಸ್ಮೈಲ್ ಮಾಡ್ತಾ ಮಮ್ಮಿ ಪೆಂಗ್ವಿನ್ ನ ಕಳ್ಸ್ಕೊಂಡ್ ಕೊಡುತ್ತೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿದ್ದ ಲೇಡಿ ವಾಯ್ಸ್ ನಿಲ್ಲಿಸ್ಬಿಟ್ಟು ಒಂದು ಚಿಕ್ಕ ಮಗು ಈ ಸ್ಟೋರಿನ ಕಂಟಿನ್ಯೂ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಮಗು ಹೇಳ್ತಿರುತ್ತೆ ಮಮ್ಮಿ ಪೆಂಗ್ವಿನ್ ಆ ಮೋಡಗಳ ಲೋಕಕ್ಕೆ ವಾಪಸ್ ಹೋಯ್ತು. ಮಮ್ಮಿ ಪೆಂಗ್ವಿನ್ ಮೋಡದ ಲೋಕಕ್ಕೆ ವಾಪಸ್ ಹೋದ್ಮೇಲೆ ಆ ಬೇಬಿ ಪೆಂಗ್ವಿನ್ ಮತ್ತೆ ಡ್ಯಾಡಿ ಪೆಂಗ್ವಿನ್ ನ ನೋಡ್ಕೊಂಡು ಹ್ಯಾಪಿಯಾಗಿ ಮೋಡ ಲೋಕದಲ್ಲಿ ಇತ್ತು ಅಂತ ಹೇಳ್ತಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಚಿಕ್ಕ ಹುಡುಗ ಈ ಸ್ಟೋರಿ ಬುಕ್ ನ ಓದ್ತಿರ್ತಾನೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಚಿಕ್ಕ ಹುಡುಗ ಈ ಸ್ಟೋರಿ ಬುಕ್ ನ ಓದ್ತಿರ್ತಾನೆ. ಮೊದಲು ಅವ್ರ ತಾಯಿ ಈ ಸ್ಟೋರಿ ಬುಕ್ ನ ಅವನಿಗೋಸ್ಕರ ಓದಿ ಹೇಳ್ತಿದ್ರು. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ನ ಕಳ್ಕೊಂಡಿರೋ ದುಃಖದಲ್ಲಿ ಫುಲ್ಲು ಬೇಜಾರಲ್ಲಿ ಕೂತಿರ್ತಾನೆ. ಇಲ್ಲಿ ಆ ಮಗು ಆಚೆಗೆ ಇಣಕ್ ನೋಡಿದಾಗ ಅವ್ರ ಸಂಬಂಧಿಕರೆಲ್ಲ ಮಾತಾಡ್ತಿರೋದನ್ನ ಆ ಮಗು ಕೇಳಿಸ್ಕೊಳ್ಳುತ್ತೆ. ಇನ್ನು ಅವಳಿಗೆ ವಯಸ್ಸೆಷ್ಟಿತ್ತು ನೋಡು, ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ಸತ್ತೋಗಿದ್ದಾಳೆ. ನಾನು ಅವಳಿಗೆ ಮುಂಚೆನೇ ಹೇಳಿದೆ ಈ ವಯಸ್ಸಿಗೆ ಮಕ್ಕಳೆಲ್ಲ ಮಾಡ್ಕೋಬೇಡ, ಈ ಮಗು ಆಗೋಕ್ಕಿಂತ ಮುಂಚೆ ಅವಳು ಚೆನ್ನಾಗೇ ಇದ್ಲು, ಅದಾದ್ಮೇಲೆ ಇವಳಿಗೆ ಈ ತರ ಎಲ್ಲ ಆಗಿದ್ದು ಅಂತೆಲ್ಲ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಇಲ್ಲಿ ಆ ಮಗು ಕೂಡ ಕೇಳಿಸ್ಕೊತಿರುತ್ತೆ. ಇಲ್ಲಿ ಆ ಮಗು ಹೇಳ್ತಿರುತ್ತೆ ಅಮ್ಮ ನೀನು ಯಾವಾಗ ವಾಪಸ್ ಬರ್ತೀಯಾ ಅಂತ. ಈಗ ಸೀನು ಶಿಫ್ಟ್ ಆಗಿ ನಮ್ಮ ಹೀರೋಯಿಂದು ಡೆತ್ ಆದ್ಮೇಲೆ ಫ್ಯೂನರಲ್ ನಡೆಸ್ತಿರ್ತಾರೆ. ಇಲ್ಲಿ ಅದನ್ನ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಅವ್ನ ಮಗನ್ಗೆ ಕಂಬಳಿ ಎಲ್ಲ ಹಚ್ಬಿಟ್ಟು ಅವನ್ನ ಸೆಕ್ಯೂರ್ ಮಾಡ್ಬಿಟ್ಟು ಅವನು ಕೆಲ್ಸಕ್ಕೆ ಅಂತ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ನಮ್ಮ ಹೀರೋ ಸೈಕಲ್ ಅಲ್ಲಿ ಅವನು ಕೆಲ್ಸಕ್ಕೆ ತುಂಬಾ ದೂರ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲಸ ಮಾಡೋದು ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕ್ಲೀನಿಂಗ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಆ ಚಿಕ್ಕ ಹುಡುಗನ ತೋರಿಸ್ತಾರೆ. ಇಲ್ಲಿ ಅವನು ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ. ಅವನು ಆ ಕಡೆ ತಿರುಗಿ ನೋಡಿದಾಗ ಅವ್ರ ತಂದೆ ಇಲ್ದಿರೋದನ್ನ ನೋಡ್ಬಿಟ್ಟು ಅವನು ಎದ್ದೋಗ್ಬಿಟ್ಟು ಅವ್ರ ಅಮ್ಮನ ಕಬೋರ್ಡ್ ಒಳಗಡೆ ಮಲ್ಕೋತಿರ್ತಾನೆ. ಇಲ್ಲಿ ಅವ್ರ ಅಮ್ಮನ ಕಬೋರ್ಡ್ ಅಲ್ಲಿ ಅವ್ರ ಅಮ್ಮನ ಬಟ್ಟೆಗಳು ಹಾಗೆ ಇರುತ್ತೆ. ಇಲ್ಲಿ ಅವನು ಅದನ್ನ ಹಿಡ್ಕೊಂಡು ಹಾಗೆ ಮಲ್ಕೋಬಿಟ್ಟಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ 6 ಗಂಟೆ ಆದ್ಮೇಲೆ ತೋರಿಸ್ತಾರೆ. ಇಲ್ಲಿ ಹೀರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮನೆನ ತೋರಿಸ್ತಾರೆ. ಇಲ್ಲಿ 3 ಚಿಕ್ಕ ಪೆಂಗ್ವಿನ್ ಗಳದ್ದು ಟಾಯ್ಸ್ ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಹೀರೋ ಅವ್ರ ಮಗನ್ಗೋಸ್ಕರ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಟಿಫನ್ ನ ಮಾಡ್ತಿರೋದನ್ನ ತೋರಿಸ್ತಾರೆ. ಈ ಹೀರೋ ಕುಕಿಂಗ್ ಮಾಡ್ತಾ ಅವ್ರ ಮಗನ್ನ ಕರಿತಿರ್ತಾರೆ. ಜಿಹೋ ಸ್ಕೂಲಿಗೆ ಟೈಮ್ ಆಯ್ತು, ಬೇಗ ಎದ್ ಬಾ ಇಲ್ಲಿ ಅಂತ ಕರಿತಿರ್ತಾರೆ. ಏನೋ ರೆಸ್ಪಾನ್ಸ್ ಮಾಡ್ದಿರೋದಕ್ಕೆ ಹೀರೋ ರೂಮಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅವ್ರ ಮಗ ಇರೋದಿಲ್ಲ. ಇಲ್ಲಿ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವನು ಎಲ್ಲಿರ್ತಾನೆ ಅಂತ. ಇಲ್ಲಿ ಅವರು ಡೈರೆಕ್ಟ್ ಆಗಿ ಹೋಗಿ ಆ ಕಬೋರ್ಡ್ ನ ಓಪನ್ ಮಾಡ್ತಾ ಹೇಳ್ತಿರ್ತಾರೆ
ಹೇಳ್ತಿರ್ತಾರೆ, ನೀನು ಮತ್ತೆ ಕಬೋರ್ಡ್ ಅಲ್ಲೇ ಮಲ್ಕೋಬಿಟ್ಟು. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯೋ ಈಗಾದ್ರೂ ಎದ್ದು ರೆಡಿ ಆಗು ಬಾ, ಸ್ಕೂಲಿಗೆ ಇಲ್ಲ ಅಂದ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಹು ಎದ್ದ ತಕ್ಷಣ ವೆದರ್ ರಿಪೋರ್ಟ್ ನ ನೋಡೋದಕ್ಕೆ ಅಂತ ಓಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಈಗ ನಮ್ಗೆ ತೋರಿಸ್ತಾರೆ, ಇಲ್ಲಿ ಜಿಹು ಕುತ್ಕೊಂಡು ಟಿವಿ ಮುಂದೆ ವೆದರ್ ರಿಪೋರ್ಟ್ ನ ನೋಡ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಫುಲ್ಲು ಎಲ್ಲಾ ಕಡೆನೂ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ವೆದರ್ ರಿಪೋರ್ಟ್ ನ ಹೇಳ್ತಿರ್ತಾರೆ. ಇದನ್ನ ಕೇಳಿ ಅವನು ಫುಲ್ಲು ಬೇಜಾರಾಗ್ಬಿಡ್ತಾನೆ. ಇಲ್ಲಿಯ ವೆದರ್ ರಿಪೋರ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇನ್ನು ಸ್ವಲ್ಪ ತಿಂಗಳುಗಳಾಗಿದ ತಕ್ಷಣ ಮಳೆಗಾಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಅವನು ಖುಷಿಯಲ್ಲಿ ಟಿವಿನ ಆಫ್ ಮಾಡ್ಬಿಟ್ಟು ಅವ್ರ ತಂದೆ ಹತ್ರ ಓಡೋಗ್ಬಿಡ್ತಾನೆ. ಇಲ್ಲಿ ಅವನು ಕೇಳ್ತಿರ್ತಾನೆ, ಮಳೆಗಾಲ ಸ್ಟಾರ್ಟ್ ಆದ್ರೆ ಡೈಲಿ ಮಳೆ ಬರುತ್ತಾ ಅಂತ. ಅದಕ್ಕೆ ಹೀರೋ ಹೌದು ಮಳೆ ಬರುತ್ತೆ ಅಂತ ಹೇಳ್ತಿರ್ತಾನೆ, ಆದ್ರೆ ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಬರೋದಿಲ್ಲ ಅಂತ ಕೂಡ ಹೇಳ್ತಿರ್ತಾನೆ. ಇಲ್ಲಿ ಹೀರೋನ ತೋರಿಸ್ತಾರೆ, ಹೀರೋ ನೋಡಿದ್ರೆ ಕುಕಿಂಗ್ ಮಾಡಕ್ ಬರ್ದಲ್ಲ ಏನೇನ್ ಡಿಶ್ ಮಾಡ್ತಿರ್ತಾನೋ ಅದೆಲ್ಲ ಸೀದೋಗೋ ತರ ಮಾಡ್ತಿರ್ತಾನೆ. ಅದಕ್ಕೆ ಜಿಯೋ ಕೇಳ್ತಿರ್ತಾನೆ, ನೀವ್ ಹೇಳಿದ್ರಿ ಮಳೆ ಬರುತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಒಂದೊಂದ್ಸತಿ ಬರುತ್ತೆ ಆದ್ರೆ ಕಂಟಿನ್ಯೂಸ್ ಆಗಿ ಬರಲ್ಲ, ಕೆಲವೊಂದ್ ಸತಿ ಮಳೆ ಬರುತ್ತೆ ಕೆಲವೊಂದ್ ಸತಿ ಬರಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾವು ಮಳೆಗಾಲನ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಮೊದಲೇ ಮಳೆ ಬೀಳುತ್ತಲ್ಲ ಅದರಿಂದನೇ ನಾವು ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯೋ ಹೇಳ್ತಿರ್ತಾನೆ, ಹಾಗಾದ್ರೆ ಜಿಜು ಅಂಡಲ್ಲಿ ಮಳೆ ಬಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಅರ್ಥನಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನ್ ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ, ಮೊದಲೇ ಮಳೆ ಬಂದಾಗ ನಿನಗೆ ಗೊತ್ತಾಗ್ಬಿಡುತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿರ್ತಾನೆ. ಹೀರೋ ಕೆಲಸ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮೊದಲು ನೀನು ಬ್ರೇಕ್ಫಾಸ್ಟ್ ಮಾಡು, ಇಲ್ಲಾಂದ್ರೆ ಸ್ಕೂಲಿಗೆ ಲೇಟ್ ಆಗ್ಬಿಡುತ್ತೆ ನೋಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಕೇಳ್ತಿರ್ತಾನೆ, ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಾನೆ, ಯಾವ ವಿಷಯಕ್ಕೆ ಅಂತ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ಯಾವಾಗ ಮಳೆಗಾಲ ಬರುತ್ತೋ ಆಗ ಮಮ್ಮಿ ಕೂಡ ಬರ್ತಾರೆ ಅಂತ ಹೇಳ್ತಿರ್ತಾನೆ. ನಮ್ಗೆ ತೋರಿಸ್ತಾರೆ, ಹೀರೋಯಿನ್ ಬಗ್ಗೆ ಮಾತು ಬಂದಿದ ತಕ್ಷಣನೇ ಹೀರೋಗೆ ಫುಲ್ಲು ಬೇಜಾರಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವನ್ಗೆ ಅವಳನ್ನ ಕಳ್ಕೊಂಡಿರೋ ನೋವು ಇನ್ನ ಕಮ್ಮಿನೇ ಆಗಿಲ್ಲ ಅನ್ನೋ ತರ ಅವ್ನ ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ನ ತೋರಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಆ ತರ ಆದ್ರೆ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು, ಈಗ ಮೊದಲು ನೀನು ಬ್ರೇಕ್ಫಾಸ್ಟ್ ಮಾಡು, ಇಲ್ಲ ಅಂದ್ರೆ ಲೇಟ್ ಆಗ್ಬಿಡುತ್ತೆ ಸ್ಕೂಲ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ಮಮ್ಮಿ ಮಾಡಿರೋ ಪ್ರಾಮಿಸ್ನ ಅವರು ಯಾವತ್ತೂ ಬ್ರೇಕ್ ಮಾಡೋದಿಲ್ಲ, ಅದು ಅಲ್ದಲ್ಲ ಅವರು ಇದನ್ನೆಲ್ಲ ಬುಕ್ಕಲ್ಲಿ ಕೂಡ ಬರ್ದಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಪ್ಪ ಮಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ನ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಕೆಲ್ಸಕ್ಕೆ ಅಂತೆಲ್ಲ ರೆಡಿ ಆಗಿರ್ತಾನೆ. ಇಲ್ಲಿ ಅವನು ಜಿಹೋದು ಪೆನ್ಸಿಲ್ ನ ಶಾಪ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹಳೆ ಕಾಲದ ಶಾರ್ಪ್ನರ್ನು ಕೂಡ. ಈಗ ಸೀನು ಶಿಫ್ಟ್ ಆಗಿ ಜಿಹೋನ ತೋರಿಸ್ತಾರೆ. ಇಲ್ಲಿ ಜಿಹೋ ಕೂಡ ಶರ್ಟ್ ಹಾಕೋತಿರ್ತಾನೆ, ಆದ್ರೆ ಅವನು ಅವ್ರ ಅಮ್ಮಂಗೆ ಎಷ್ಟು ಡಿಪೆಂಡ್ ಆಗಿರ್ತಾನೆ ಅಂದ್ರೆ ಅವ್ನಿಗೆ ಒಂದು ಶರ್ಟಿನ ಬಟನ್ ಕೂಡ ನೀಟಾಗಿ ಹಾಕೊಳ್ಳೋಕೆ ಬರ್ತಿರೋದಿಲ್ಲ. ಇಲ್ಲಿ ಅವನು ಸಾಕ್ಸ್ ಹಾಕೊಳ್ಳುವಾಗ್ಲೂ ಅಷ್ಟೇ ಒಂದ್ ಕಾಲಿಗೆ ದೊಡ್ಡ ಸಾಕ್ಸ್, ಇನ್ನೊಂದ್ ಕಾಲಿಗೆ ಚಿಕ್ಕ ಸಾಕ್ಸ್ ಹಾಕೋದು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜಿಹೋ ಮತ್ತೆ ಹೀರೋ ಫುಲ್ಲು ಹೀರೋಯಿನ್ಗೆ ಡಿಪೆಂಡ್ ಆಗಿರ್ತಾರೆ, ಅವ್ರಿಗೆ ಯಾವ ಕೆಲ್ಸನೂ ಓನ್ ಆಗಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಜಿಹೋನ ತೋರಿಸ್ತಾರೆ. ಇಲ್ಲಿ ಜಿಹೋ ಪೆಂಗ್ವಿನ್ ಸ್ಟೋರಿ ಬುಕ್ ಅಲ್ಲಿ ಯಾವ ತರ ಬೇಬಿ ಪೆಂಗ್ವಿನ್ ಜರ್ಕಿನ್ ಹಾಕೊಂಡಿತ್ತು ಅದೇ ತರಾನೇ ಇವನು ಕೂಡ ಮಳೆದು ರೈನ್ ಕೋಟ್ ನ ಹಾಕೊಂಡಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಟೈಮ್ ಆಯ್ತು ಅಂತ ಓಡ್ತಿರ್ತಾನೆ. ಆಗ ಜಿಹೋ ಹೇಳ್ತಿರ್ತಾನೆ, ಡ್ಯಾಡಿ ನೀವು ಮೆಡಿಸಿನ್ಸ್ ನ ತಗೊಂಡಿಲ್ಲ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಯಾವ್ದೋ ಒಂದು ವಿಷಯಕ್ಕೆ ಮೆಡಿಸಿನ್ ನ ತಗೋತಿರ್ತಾನೆ ಅಂತ. ಈಗ ನಮ್ಗೆ ತೋರಿಸ್ತಾರೆ ಜಿಯೋ ಮತ್ತೆ ಹೀರೋ ಮನೆಯಿಂದ ಆಚೆ ಹೋಗುವಾಗ ಅಲ್ಲಿ ಹೀರೋಯಿಂದು ಒಂದು ಫೋಟೋ ಇರುತ್ತೆ. ಆ ಫೋಟೋಗೆ ಅವರು ಕಿಸ್ ಕೊಟ್ಟ ಮೇಲೆನೆ ಅವರು ಆಚೆಗೆ ಹೋಗೋದು ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಹೋ ಸೈಕಲ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಹೋ ಹತ್ರ ಕೇಳ್ತಿರ್ತಾರೆ, ನಿನ್ಗೆ ಇವಾಗ ಸೆಕೆ ಆಗ್ತಾ ಇಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಆದ್ರೆ ಇವತ್ತು ಮಳೆ ಬರುತ್ತಲ್ಲ ಅದಕ್ಕೆ ನಾನು ರೈನ್ ಕೋಟ್ ಹಾಕೊಂಡಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಂತೂ ಅವನು ಅವ್ರ ಅಮ್ಮ ಬಂದೇ ಬರ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಅಮ್ಮಂಗೋಸ್ಕರ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಅವನು ತುಂಬಾ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಒಬ್ಳು ಸ್ಕೂಲಿಗೆ ಹೋಗ್ತಿರೋ ಹುಡುಗಿ ಕೂಡ ಸೈಕಲ್ ಅಲ್ಲಿ ಹೋಗ್ತಿರ್ತಾರೆ. ಆದ್ರೆ ಹೀರೋನ ಅವಳು ಬೀಟ್ ಮಾಡಿ ಮುಂದಕ್ಕೆ ಹೊಟ್ಟೋಗ್ಬಿಡ್ತಾಳೆ. ಇಲ್ಲಿ ಜಿಹೋ ಕೂಡ ಫುಲ್ ಸೈಲೆಂಟ್ ಆಗಿ ಕೂತಿರ್ತಾನೆ. ನಮ್ಗೆ ಏನ್ ತೋರಿಸ್ತಿದ್ದಾರೆ ಅಂದ್ರೆ ಹೀರೋಯಿನ್ ಡೆತ್ ಆದಾಗಿಂದ ಅವರಿಬ್ಬರ ಲೈಫಲ್ಲಿ ಯಾವುದೇ ತರ ಎಕ್ಸೈಟೆಡ್ ಆಗಿ ನಡೀತಾ ಇಲ್ಲ, ಏನು ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಮಾಡೋದಿಕ್ಕೆ ಅನ್ನೋದನ್ನ ತೋರಿಸ್ತಿರ್ತಾರೆ. ಸೊ ಈಗ ಫೈನಲಿ ಹೀರೋ ಜಿಹುನ ಸ್ಕೂಲ್ ಹತ್ರ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತಾನೆ. ಇಲ್ಲಿ ಅವನು ಹೆಲ್ಮೆಟ್ ತೆಗಿತಾ ಹೇಳ್ತಿರ್ತಾನೆ, ಸ್ಕೂಲ್ ಮುಗಿದ್ಮೇಲೆ ಅಂತ ಹೇಳ್ತಿರ್ತಾನೆ. ಆಗ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸ್ಕೂಲ್ ಮುಗಿದ್ಮೇಲೆ ನಾನು ಅಂಕಲ್ ಹಾಂಗುಕ್ ಶಾಪಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಸ್ಮೆಲ್ ಮಾಡ್ತಾವು ಅಂತ ತಲೆಲ್ಲಾಡ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಚೆನ್ನಾಗೋದು ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೀರೋಗೆ ಕಿಸ್ ಕೊಟ್ಬಿಟ್ಟು ನೀವು ಕೂಡ ಬೇಗ ಹೊರಡಿ ಇಲ್ಲ ಅಂದ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನು ಓಡೋಗ್ಬಿಡ್ತಾನೆ ಸ್ಕೂಲ್ ಒಳಗೆ. ಅಲ್ಲಿ ಹೀರೋ ವಾಚ್ ನೋಡಿದಾಗ ಫುಲ್ ಲೇಟ್ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಅವನು ಕೂಡ ಸೈಕಲ್ ಹತ್ಕೊಂಡು ಫಾಸ್ಟ್ ಆಗಿ ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಅಂತ ಬಂದಿರೋ ಲೇಡಿಗಳಿಗೆಲ್ಲ ಲಾಕರ್ದು ಕೀ ಕೊಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತಿರ್ತಾನೆ. ತುಂಬಾ ದಿನಗಳಾದ್ಮೇಲೆ ನಿಮ್ಮನ್ನ ನೋಡಿದೆ, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಹೇಗೆ ಅಂತ ಎಲ್ಲರ ಹತ್ರನೂ ಮಾತಾಡಿಸ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ ಶಾಪ್ ತರ ಏನಿರುತ್ತೆ ಅಲ್ಲಿ ಒಬ್ರು ರಿಸೆಪ್ಷನಿಸ್ಟ್ ಕೂಡ ಇರ್ತಾಳೆ. ಅವಳಿಗೆ ಹೀರೋ ಮೇಲೆ ಸ್ವಲ್ಪ ಕ್ರಶ್ ಇರುತ್ತೆ. ಇಲ್ಲಿ ಹೀರೋ ಎಲ್ಲರಿಗೂ ಲಾಕರ್ ಕೀನ ಕೊಡ್ತಿರೋವಾಗ ಅವಳು ಹೀರೋಗೆ ಮತ್ತೆ ಅವಳಿಗೆ ಒಂದೊಂದು ಕಪ್ ಕಾಫಿನ ತಗೊಂಡ್ಬಂದಿರ್ತಾಳೆ. ಅಲ್ಲಿ ಹೀರೋ ಕೆಲಸ ಮಾಡ್ತಾನೆ ಆ ಲೇಡಿಗೆ ಹೇಳ್ತಿರ್ತಾರೆ, ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಕಾಫಿ ತಂದ್ಕೊಂಡು ಕೊಟ್ಟಿದ್ಕೆ ಅಂತ. ಇಲ್ಲಿ ಆ ಲೇಡಿ ಹೀರೋ ಹಾಕಿರೋ ಶರ್ಟ್ ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಆಕ್ಚುಲಿ ನಿಮ್ ಶರ್ಟಿನ ಗುಂಡಿ ಏರುಪೇರಾಗಿ ಹಾಕೊಂಡಿದ್ದೀರಾ, ಮೇಲ್ಗಡೆ ಕೆಳಗಡೆ ಆತರ ಎಕ್ಸ್ಚೇಂಜ್ ಮಾಡಿ ಹಾಕೊಂಡಿದ್ದೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಹೋ ಮತ್ತೆ ಅವ್ರ ತಂದೆ ಇಬ್ರು ಒಂದೇ ತರ ಅನ್ನೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಅದು ಅರ್ಥ ಆಗದಿಲ್ದಿರೋ ಕಾರಣಕ್ಕೆ ಆ ಲೇಡಿನೇ ಮುಟ್ಟಿ ಆ ಶರ್ಟ್ ನ ತೋರಿಸ್ತಿರ್ತಾಳೆ ಇದು ಅಂತ. ಇದನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ನ ಟ್ರೈನರ್ ಒಬ್ಬ ಇರ್ತಾನೆ, ಅವನು ಇದನ್ನೆಲ್ಲ ನೋಡ್ಬಿಡ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಟ್ರೈನರ್ಗೆ ಆ
ಲೇಡಿ ಮೇಲೆ ಕ್ರಶ್ ಇರುತ್ತೆ. ಇಲ್ಲಿ ಅವನು ಕಾಫಿ ತಗೊಂಡ್ಬಂದ್ಬಿಟ್ಟು ಆ ಲೇಡಿಗೆ ಕೊಡ್ತಿರ್ತಾನೆ. ಆಗ ಆ ಲೇಡಿ ಹೇಳ್ತಿರ್ತಾಳೆ ನಂದು ಆಲ್ರೆಡಿ ಕಾಫಿ ಆಯ್ತು ಅಂತ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಟ್ರೈನರು ಹೀರೋಗೆ ಹೇಳ್ತಿರ್ತಾನೆ ನೀನು ಸ್ವಿಮ್ಮಿಂಗ್ ಪೂಲ್ ನೆಲ್ಲ ಕ್ಲೀನ್ ಮಾಡ್ದ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ ನಾನು ಬೆಳಗ್ಗೆನೆ ಕ್ಲೀನ್ ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಆ ಟ್ರೈನರು ಹೇಳ್ತಿರ್ತಾನೆ ವೆರಿ ಗುಡ್ ಅಂದ್ಬಿಟ್ಟು ಅವನು ತಂದಿರೋ 2 ಕಾಫಿನೂ ಒಂದೇ ಸತಿ ಅವನೇ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಲೇಡೀಸ್ ಎಲ್ಲ ಸ್ವಿಮ್ಮಿಂಗ್ ಆಡ್ತಿರೋದನ್ನ ಮತ್ತೆ ಸ್ವಿಮ್ಮಿಂಗ್ ನ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಸ್ವಿಮ್ಮಿಂಗ್ ಟ್ರೈನರು ಎಲ್ಲರಿಗೂ ಸ್ವಿಮ್ಮಿಂಗ್ ನ ಹೇಳ್ಕೊಡ್ತಿದ್ದಾರೆ. ಬಟ್ ಆದ್ರೆ ಯಾರು ಅವ್ರ ಮೇಲೆ ಇಂಟ್ರೆಸ್ಟ್ ಕೊಡ್ದಲೆ ಅಲ್ಲಿ ಹೀರೋ ಒಂದು ಪ್ಲಾಸ್ಟರ್ ನ ತೆಗಿಯಕ್ಕೆ ಅಂತ ಬಂದಾಗ ಎಲ್ಲಾ ಲೇಡೀಸ್ ಗಳು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾರೆ ಅವನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ನೋಡು ಅಂತ. ಅದಕ್ಕೆ ಆ ಟ್ರೈನರ್ ಗೆ ಫುಲ್ ಜಲಸಿ ಬಂದ್ಬಿಟ್ಟು ಹೀರೋ ಹತ್ರ ಬರ್ತಾ ಹೇಳ್ತಿರ್ತಾರೆ ನಿನ್ಗೆ ನೀರಂದ್ರೆ ತುಂಬಾ ಭಯ ಅಲ್ವಾ, ನೀನ್ ಯಾಕೆ ಹೌದು ಈ ಕೆಲಸ ಮಾಡ್ತಿದ್ಯಾ ಅಂತ ಅವನ್ನ ತೆಳ್ಳಕ್ಕೆ ಅಂತ ಬರ್ತಾರೆ. ಇಲ್ಲಿ ಹೀರೋ ಸಡನ್ ಆಗಿ ಈ ಕಡೆ ತಿರ್ಕೊಂಡ್ಬಿಟ್ಟಾಗ ಟ್ರೈನರ್ ಆ ನೀರೊಳಗಡೆ ಬಿದ್ದೋಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ನ ಹಾಂಗುಕ್ ಅವ್ರದ್ದು ಶಾಪ್ ನ ತೋರಿಸ್ತಾರೆ. ಇಲ್ಲಿ ಅವ್ರದ್ದು ಒಂದು ಚಿಕ್ಕ ಬೇಕರಿ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಒಬ್ರು ಕಸ್ಟಮರ್ ಲೇಡಿ ಬಂದಿರ್ತಾರೆ, ಅವ್ರನ್ನ ಇಲ್ಲಿ ಅವನು ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಸ್ಟಮರ್ ಲೇಡಿನ ತೋರಿಸ್ತಾರೆ. ಇಲ್ಲಿ ಆ ಕಸ್ಟಮರ್ ಲೇಡಿ ಯಾವ ತರ ಬಿಹೇವ್ ಮಾಡ್ತಿರ್ತಾಳೆ ಅಂದ್ರೆ ಒಬ್ಬೊಬ್ಬರಿಗೆ OCD ಕಾಯಿಲೆ ಇದ್ದಾಗ ಯಾವ ತರ ಬಿಹೇವ್ ಮಾಡ್ತಿರ್ತಾರಲ್ಲ ಎಲ್ಲ ಅವ್ರಿಗೆ ಕ್ಲೀನ್ ಆಗ್ಬೇಕು, ಎಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲೇ ಇಟ್ಟಿರ್ಬೇಕು, ಆ ತರ ಅವಳು ಬಿಹೇವ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲೇಡಿ ತಿಂದಿದ್ದೆಲ್ಲ ಮುಗಿದ್ಮೇಲೆ ಆ ಪ್ಲೇಟ್ ನೆಲ್ಲ ತಗೊಂಡ್ಬಿಟ್ಟು ಹೀರೋ ಫ್ರೆಂಡ್ ಗೆ ಕೊಡ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲೇಡಿ ಕೊರಿಯನ್ ಟ್ರೆಡಿಷನಲ್ ಡ್ರೆಸ್ ನ ಹಾಕಿರೋದ್ನ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲೇಡಿ ಆ ಶಾಪ್ ಇಂದ ಆಚೆ ಹೋದ್ಮೇಲೆ ಜಿಯೋ ಆ ಶಾಪ್ ಒಳಗಡೆ ಬರ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯೋ ಫುಲ್ ಬೇಜಾರಲ್ಲಿ ಇರೋದಕ್ಕೆ ಹೀರೋ ಫ್ರೆಂಡ್ ಕೇಳ್ತಿರ್ತಾರೆ ಏನಾಯ್ತು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರ ಅವರು ಜಿಯೋಗೋಸ್ಕರ ಬಂದ್ಗಳನ್ನೆಲ್ಲ ತಗೊಂಡ್ಬರುವಾಗ ಕೇಳ್ತಿರ್ತಾರೆ ಮುಖ ಯಾಕೆ ಇಷ್ಟೊಂದು ಸಪ್ಪೆ ಆಗಿ ಇಟ್ಕೊಂಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯೋ ಏನು ಆನ್ಸರೇ ಮಾಡೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಸ್ಕೂಲಲ್ಲಿ ಏನಾದ್ರು ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯೋ ಹೇಳ್ತಾನೆ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಅವ್ರು ತಂದಿರೋ ಬನ್ನಿನ ಕವರ್ನ ಓಪನ್ ಮಾಡ್ತಾ ಹೇಳ್ತಿರ್ತಾರೆ ಈಗ ಏನಾಯ್ತು ಅಂತ ನನ್ಗೆ ಬೇಗ ಹೇಳು ಅಂತ. ಇಲ್ಲಿ ಅವರು ಫುಲ್ ಸ್ಮೈಲ್ ಮಾಡ್ತಾ ಜಿಯೋನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಫುಲ್ಲು ಬೇಜಾರಲ್ಲಿ ಕೇಳ್ತಿರ್ತಾರೆ ಡ್ಯಾಡಿಗೆ ಫಾಸ್ಟ್ ಆಗಿ ಓಡಕ್ಕೆ ಬರುತ್ತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ ನಿಜವಾಗ್ಲೂ ಬರಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಹು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಆದ್ರೆ ಡ್ಯಾಡಿ ಎಲ್ಲ ಕೆಲಸದಲ್ಲೂ ಫಾಸ್ಟ್ ಇದ್ದಾರೆ, ಅವರು ಎಲ್ಲ ಕೆಲಸನೂ ಮಾಡ್ತಾರಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ ಏನಾದ್ರೂ ಪ್ರಾಬ್ಲಮ್ ಏನಾಯ್ತು ಅಂತ. ಇಲ್ಲಿ ಹೀರೋ ಫ್ರೆಂಡೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಿಮ್ ಡ್ಯಾಡಿ ಬಗ್ಗೆ ನಾನು ಏನ್ ಹೇಳಿ ಹೋಗ್ಲಿ ಬಿಡು, ನಿನ್ಗೆ ಗೊತ್ತಾ ಒಂದು ಲೈಟ್ ಇರುತ್ತೆ ಅದು ನಾವು ನಡೆದ್ರೆ ಲೈಟ್ ಆನ್ ಆಗುತ್ತೆ ಅಂತ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ ಹಾ ಗೊತ್ತು, ಅದು ನಮ್ಮನೇಲೂ ಕೂಡ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾರೆ ನಿನಗೆ ಯಾವತ್ತಾದ್ರೂ ನೋಡಿದ್ಯಾ ಅದು ಯಾರು ಓಡಾಡಿಲ್ಲ ಅಂದ್ರೂ ಕೂಡ ಲೈಟ್ ಆನ್ ಆಗುತ್ತೆ ಅಂತ ಕೇಳಿದಾಗ ಜಿಹು ಹೇಳ್ತಿರ್ತಾನೆ ಹೌದು ಲೈಟ್ ಆನ್ ಆಗುತ್ತೆ, ಯಾವ್ದಾದ್ರು ಗಾಳಿ ಬೀಸಿದ್ರು ಕೂಡ ನಮ್ಮ ಮನೇಲಿ ಇರೋ ಲೈಟು ಆನ್ ಆಗುತ್ತೆ, ಮತ್ತೆ ಒಂದು ಹುಳ ಕುತ್ಕೊಂಡ್ರು ಕೂಡ ಲೈಟು ಆನ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ ಆ ಥರ ಲೈಟ್ ಇದ್ದೆ ತಾನೆ ಒಂದೇ, ಇಲ್ಲದೆ ಇದ್ರು ಒಂದೇ, ಅದರಿಂದ ಏನು ಯೂಸ್ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಹೋಗ್ಲಿ ಬಿಡು ಇವಾಗ ನಾನು ಹೇಳೋದನ್ನ ಕೇಳಿಸ್ಕೊ, ಆ ಲೈಟು ಯಾವಾಗಲೂ ಹೋಗ್ತಾನೆ ಇದ್ರೆ ಅದು ಏನಾಗುತ್ತೆ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ ಆ ಲೈಟು ಹಾಳಾಗುತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ ಇದು ಆಲ್ರೆಡಿ ಹಾಳಾಗಿದೆ ಅಂತ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೋಡು ಹಾಗೆ ನಿಮ್ ಡ್ಯಾಡಿ ಕೂಡ ಎಲ್ಲಾ ಕೆಲಸನೂ ಅವರು ಮಾಡ್ತಾ ಇದ್ರೆ ಅವರು ಕೂಡ ಹಾಳಾಗ್ಬಿಡ್ತಾರಲ್ವಾ, ಅದಕ್ಕೆ ಅವರು ಮಾಡ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಅದಕ್ಕೆ ನಾ ಡ್ಯಾಡಿ ಯಾವತ್ತೂ ಓಡಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹಾ ಹೌದು ನಿಜ ನೀನ್ ಹೇಳ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಹಾಗಾದ್ರೆ ಡ್ಯಾಡಿ ಯಾಕೆ ಕಾರ್ ಓಡಿಸೋದು ಬೈಕ್ ಓಡಿಸೋದು ಮಾಡೋದಿಲ್ಲ, ಅಷ್ಟೇ ಅಲ್ಲ ಅವರು ಮೂವಿಗಳಿಗೂ ಕೂಡ ಹೋಗೋದೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾನೆ ಕಾರ್ ಓಡ್ಸೋಕೆ ಮೋಸ್ಟ್ಲಿ ಅವನಿಗೆ ಭಯ ಇರ್ಬೋದು. ಇನ್ನು ಮೂವಿ ನೋಡೋ ವಿಷಯಕ್ಕೆ ಬಂದ್ರೆ ಟಿವಿಯಲ್ಲಿ ಆಲ್ರೆಡಿ ತುಂಬಾ ತರ ಶೋಗಳು ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅದು ಸರಿ ನೀನು ಓಡೋದ್ರ ಬಗ್ಗೆ ಯಾಕೆ ಕೇಳಿದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಯಾಕೆಂದ್ರೆ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ನಡೆಯೋದಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ ಓ ಹಾಗಾದ್ರೆ ಇದಾ ವಿಷಯ ಅಂತ. ಇಲ್ಲಿ ಅದಕ್ಕೆ ಜಿಹೋ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾನೆ ಎಲ್ಲರಿಗೂ ಅವ್ರ ಪೇರೆಂಟ್ಸ್ ಜೊತೆ ಅವ್ರ ತಂದೆ ಜೊತೆನೆ ಈ ಮ್ಯಾರಥಾನ್ ಓಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾನೆ ನೀನ್ ಏನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ, ನಿನ್ ಜೊತೆ ನಾನಿದ್ದೀನಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ ಆದ್ರೆ ನಿಮ್ ಕಾಲು ತುಂಬಾನೇ ಚಿಕ್ಕದಾಗಿದೆ, ನಾ ಅಪ್ಪಂಗೆ ಕಾಲು ಉದ್ದುದ್ದಕ್ಕಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಜಿಹೋಗೆ ಸಮಾಧಾನ ಮಾಡ್ತಾ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ನೀನು ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ, ಇಲ್ಲಿ ಬಾಯಲ್ಲಿ ನಿನ್ಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಯಾರಿಗೂ ಗೊತ್ತಿಲ್ಲದಿರೋದನ್ನ ನಿಂಗೆ ತೋರಿಸ್ತೀನಿ ಬಾಬಾ ಅಂತ ಕರಿತಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ ಮೊದಲು ನಿನ್ಗೆ ಮುಟ್ಕೋ ಎಲ್ಲಿವರೆಗೂ ಕಾಲಿದೆ ನೋಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವನು ಸೊಂಟದವರೆಗೂ ಮುಟ್ಕೊಂಡು ನಂಗೆ ಇಲ್ಲಿವರೆಗೂ ಕಾಲಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೊಟ್ಟೆ ದಪ್ಪ ಇರೋದ್ರಿಂದ ಆ ಹೊಟ್ಟೆನ ಮುಟ್ಬಿಟ್ಟು ಇಲ್ಲಿ ನೋಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ ನಿಮ್ಗಂತೂ ತುಂಬಾನೇ ಚರ್ಬಿ ಇದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ ನೋಡು ನೀನಿದೆ ತಪ್ಪು ತಿಳ್ಕೊಂಡಿರೋದು, ನನಗೆ ಇಲ್ಲಿವರೆಗೂ ಕಾಲಿದೆ, ನಿಮ್ಮಪ್ಪಂಗಿಂತ ಜಾಸ್ತಿ ಕಾಲು ಉದ್ದ ಇರೋದು ನನಗೆ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಅದಕ್ಕೆ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹಾಗಾದ್ರೆ ನಿಮ್ಗೆ ಪೆಂಗ್ವಿನ್ ತರ ಕಾಲು ಉದ್ದುದ್ದ ಇದೆಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈಗ ಕರೆಕ್ಟಾಗಿ ಹೇಳ್ದೆ ನೋಡು ನೀನು ಅಂತ ಹೇಳ್ತಿರ್ತಾರೆ. ಈಗ ಹೇಳು, ನಾನು ರೇಸ್ ಓಡಕ್ ಆಗಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ನೀವಂತೂ ಪಕ್ಕ ರೇಸ್ ಓಡ್ತೀರಾ ಅಂತ. ಇಲ್ಲಿ ಅವರಿಬ್ರು ಫುಲ್ಲು ಖುಷಿಯಾಗಿ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಆ ಶಾಪಿಗೆ ಹೀರೋ ಕೂಡ ಬರ್ತಾನೆ. ಹೀರೋ ಬಂದಿರೋದು ನೋಡಿ ಜಿಹೋ ಹೋಗಿ ಜೋರಾಗಿ ಅಪ್ಪ ಅಂತ ಹಗ್ ಮಾಡ್ಕೊಂಡು ಹೇಳ್ತಿರ್ತಾನೆ, ನಾಳೆ ಸ್ಕೂಲ್ ರೇಸ್ ಅಲ್ಲಿ ಹಾಂಗೋಕ್ ಅಂಕಲ್ ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತಿರ್ತಾನೆ. ಹೀರೋ ಈ ಮಾತನ್ನ ಕೇಳಿ ಸ್ವಲ್ಪ ಬೇಜಾರಾಗ್ತಾನೆ. ಯಾಕೆಂದ್ರೆ ಹೀರೋ ಅವ್ನ ಮಗುನ್ ಜೊತೆನೆ ರೇಸ್ ನ ಓಡಕ್ ಆಗ್ತಿಲ್ಲ ಅಂತ ಅವ್ನಿಗೆ ಫುಲ್ ಗಿಲ್ಟ್ ಕಾಡ್ತಿರುತ್ತೆ. ಆದ್ರೂ ಕೂಡ ಫೇಕ್ ಸ್ಮೈಲ್ ಮಾಡ್ಕೊಂಡು ಒಳ್ಳೇದಾಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಹೋ ಸಿಗ್ನೇಚರ್ ಸ್ಟೈಲ್ ನ ಮಾಡ್ತಾ ಬಾಯ್ ಮಾಡ್ತಾ ಹೇಳ್ತಿರ್ತಾನೆ, ನಾಳೆ ರೇಸಿಗೆ ರೆಡಿ ಆಗಿರಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕೂಡ ಸ್ಮೈಲ್ ಮಾಡ್ತಾ ಹ್ಞೂ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಜಿಹೋ ಆ ಶಾಪ್ ಇಂದ ಆಚೆ ಹೋದ್ಮೇಲೆ ಹೀರೋ ಅವ್ರ ಫ್ರೆಂಡಿಗೆ ಹೇಳ್ತಿರ್ತಾನೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕೂಡ ಹೇಳ್ತಿರ್ತಾನೆ, ಇರ್ಲಿ ಬಿಡು, ಇನ್ನೊಂದು ವಿಷಯ ಹೇಳ್ಬೇಕು, ಈ ಶಾಪಿಗೆ ಒಂದು ಚೆನ್ನಾಗಿರೋ ಲೇಡಿ, ತುಂಬಾ ಒಳ್ಳೆ ಲೇಡಿ ಬರ್ತಾಳೆ, ನೀನೇನಾದ್ರೂ ಹ್ಞೂ ಅಂದ್ರೆ ಆ ಲೇಡಿ ಹತ್ರ ನಿನ್ ಬಗ್ಗೆ ಮಾತಾಡ್ಲಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸರಿ ಆಯ್ತು ನಾನು ಬರ್ತೀನಿ ಅಂತ. ಇಲ್ಲಿ ಅವನು ಏನೋ ರೆಸ್ಪಾನ್ಸ್ ಮಾಡ್ದೆ ಅಲ್ಲಿಂದ ಹೊರಟೋಗಿದ್ದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಮೋಸ್ಟ್ಲಿ ಅವ್ನಿಗೆ ನಾಚಿಕೆ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೋನೆ ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಹೋ ಸ್ಕೂಲ್ ಕಾಂಪಿಟೇಷನ್ ನಡೀತಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಒಂದು ಬ್ಲೂ ಟೀಮ್ ಮತ್ತೆ ಒಂದು ವೈಟ್ ಟೀಮ್ ಅಂತ ಆಡ್ತಿರುತ್ತೆ. ಇಲ್ಲಿ ಫಸ್ಟ್ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ವಿನ್ ಆಗುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಈ ಬ್ಲೂ ಟೀಮ್ ಅಲ್ಲಿ ಜಿಹೋ ಕೂಡ ಇರ್ತಾನೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಜಿಹೋ ಸ್ಕೂಲ್ ಹತ್ರ ಹೋಗ್ಬೇಕು ಅಂತ ಎದೊಳ್ತಿರ್ತಾನೆ. ಆಗ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಹೇಳ್ತಿರ್ತಾರೆ, ಥ್ಯಾಂಕ್ ಯು ಸೋ ಮಚ್ ನೀವು ಇವತ್ತು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ಹೇಳ್ತಿರ್ತಾಳೆ, ಥ್ಯಾಂಕ್ಸ್ ಎಲ್ಲ ಏನೋ ಹೇಳ್ಬೇಡಿ, ನಿಮ್ಮ ಮಗ ವೇಟ್ ಮಾಡ್ತಿರ್ತಾರಲ್ವಾ, ಮೊದಲು ಹೋಗಿ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಆ ಸ್ವಿಮ್ಮಿಂಗ್ ಟ್ರೈನರು ಹೀರೋನ ಕರೆದ್ಬಿಟ್ಟು ಹೇಳ್ತಿರ್ತಾರೆ, ಒಂದ್ ನಿಮಿಷ ಕೆಲಸ ಇದೆ ಇಲ್ಲಿಗೆ ಬಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಆ ಸ್ವಿಮ್ಮಿಂಗ್ ಕೋಟ್ ಏನಿರುತ್ತೆ ಅದ್ರ ಮೇಲೆ ಒಂದು ಬಲ್ಪ್ ಇರುತ್ತೆ, ಅದನ್ನ ಇಲ್ಲಿ ಹೀರೋ ಚೇಂಜ್ ಮಾಡ್ತಿರ್ತಾರೆ. ಈಗ ನಮ್ಗೆ ಇಲ್ಲಿ ತೋರಿಸ್ತಾರೆ ಆ ಟ್ರೈನರ್ನ. ಇಲ್ಲಿ ಆ ಟ್ರೈನರ್ ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಹೇಳ್ತಿರ್ತಾನೆ, ಇದನ್ನ ನಾನೇ ಮಾಡ್ಬೋದು, ಆದ್ರೆ ಏನ್ ಮಾಡ್ಲಿ, ನನಗೆ ಹೈಟ್ ಇಂದ ತುಂಬಾ ಭಯ ಆಗುತ್ತೆ, ಅದಕ್ಕೆ ನಾನು ನಮ್ಮ ಮನೇಲಿರೋ ಲೈಟ್ನು ಕೂಡ ನಾನು ಚೇಂಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಿರ್ತಾನೆ. ಇಲ್ಲಿ ಆ ಟ್ರೈನರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದು ಅಲ್ದಲ್ಲ ಇವತ್ತು ನಿನ್ ಮಗನ್ ಸ್ಕೂಲಲ್ಲಿ ರೇಸ್ ಇದೆ ಅಲ್ವಾ, ಅಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾನೆ. ಹೋಗ್ಲಿ ಬಿಡೋದು ಪ್ರತಿ ವರ್ಷ ನಡೆಯುತ್ತಲ್ಲ, ನೆಕ್ಸ್ಟ್ ವರ್ಷ ಹೋಗುವಂತೆ ಅಂತ ಅವನೇ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಹೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ನೋಡು ರೇಸ್ ಸ್ಟಾರ್ಟ್ ಆಗಿದ ತಕ್ಷಣ 3 ಸೆಕೆಂಡ್ ಆದ್ಮೇಲೆ ನಾನು ರೇಸ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಎಲ್ಲರೂ ನನ್ನ ಹಿಂದೆ ಉಳ್ಕೊಬಿಡ್ತಾರೆ, ಆಗ ನಾನು ಫಾಸ್ಟ್ ಆಗಿ ಓಡಕ್ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಜಿಹೋ ಹೀರೋ ಫ್ರೆಂಡ್ ಮಾತಾಡ್ತಿರೋದು ಯಾವ ಮಾತನ್ನು ಕೇಳಿಸ್ಕೊತಾನೆ ಇರೋದಿಲ್ಲ. ಇಲ್ಲಿ ಅವನು ಅವ್ರ ಅಪ್ಪ ಬರೋದನ್ನೇ ಕಾಯ್ಕೊಂಡು ವೇಟ್ ಮಾಡ್ಕೊಂಡು ಆ ಕಡೆಗೆ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಜಿಹೋನ ನೋಡ್ಕೊಂಡು ಹೇಳ್ತಿರ್ತಾರೆ, ನಾನು ಹೇಳ್ತಿರೋದು ನಿಂಗೆ ಕೇಳಿಸ್ತಿದಲ್ವಾ, ನನ್ನ ಪ್ಲಾನ್ ನಿನ್ಗೆ ಅರ್ಥ ಆಯ್ತಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಜಿಹೋ ಫ್ರೆಂಡ್ಸ್ ಗಳು ಜಿಹೋನ ಕರೀತಿರ್ತಾರೆ. ಇಲ್ಲಿ ಜಿಹೋ ಒಂದ್ ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ಸ್ ಇರೋ ಕಡೆಗೆ ಹೋಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಫ್ರೆಂಡ್ ಹಾಕಿರೋ ಕೊಟ್ನ ಅವರು ಬಿಚ್ಚಿದಾಗ ಅವ್ರ ಪ್ಯಾಂಟ್ ನ ಫುಲ್ ಹೊಟ್ಟೆವರೆಗೂ ಹಾಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಜಿಹೋ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಿರ್ತಾರೆ, ಹ್ಞೂ ಇವ್ರ ಕಾಲಂತೂ ನಿಜವಾಗ್ಲೂ ತುಂಬಾನೇ ಉದ್ದ ಇದೆ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ಅಲ್ವಾ. ಅದಕ್ಕೆ ಜಿಹೋ ಫ್ರೆಂಡ್ ಅಲ್ಲಿ ಒಬ್ಬ ಫ್ರೆಂಡ್ ಹೇಳ್ತಿರ್ತಾನೆ, ಇವರು ಓಡಕ್ ಆಗೋದಿಲ್ಲ ಅಂತ. ಇಲ್ಲಿ ಜಿಹೋಗೂ ಕೂಡ ಅರ್ಥ ಆಗುತ್ತೆ. ಇಲ್ಲಿ ಅದಕ್ಕೆ ಅವನು ಫುಲ್ ಬೇಜಾರಲ್ಲಿ ಅವ್ನು ಹಾಕಿದ ಶರ್ಟ್ ನ ರಿಮೂವ್ ಮಾಡ್ಕೊಟ್ಬಿಟ್ಟು ಇಲ್ಲಿ ಅವನು ಹೀರೋ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಆ ಶರ್ಟ್ ನ ಕೊಡಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ ಫ್ರೆಂಡ್ ಕೇಳ್ತಿರ್ತಾರೆ, ಯಾಕೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಮೊದಲು ಅದನ್ನ ಬಿಚ್ಕೊಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕೇಳ್ತಿರ್ತಾರೆ, ಏನಾಯ್ತು ಹೇಳು ಅಂತ. ಇಲ್ಲಿ ಅದಕ್ಕೆ ಜಿಹೋ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾನೆ, ನೀವು ನನ್ನ ತಂದೆ ಅಲ್ವಲ್ಲ, ಅದಕ್ಕೆ ಈ ರೇಸ್ ನ ಓಡಕ್ಕಾಗಲ್ಲ, ಅದಕ್ಕೆ ಆ ಶರ್ಟ್ ನ ಬಿಚ್ಕೊಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಬಿಚ್ಕೊಟ್ಟಾಗ ಅವನು ಫುಲ್ಲು ಬೇಜಾರಲ್ಲಿ ಜಿಹೋ ಅವ್ನ ಫ್ರೆಂಡ್ ಕಡೆಗೆ ಆ ಶರ್ಟ್ ನ ತಗೊಂಡೋಗಿ ಕೊಡಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಜಿಹೋ ಅವ್ರ ತಂದೆ ಬಂದ್ಬಿಟ್ಟು ಶರ್ಟ್ ನ ಕೊಡಕ್ ಮುಂಚೆನೆ ಕೈಯಿಂದ ಈಸ್ಕೊಂಡು ಜಿಹೋನ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವರು ನಡ್ಕೊಂಡು ಹೋಗ್ತಾ ಮುಂದೆ ಹೋಗುವಾಗ ಹೇಳ್ತಿರ್ತಾರೆ, ಜಿಹೋ ನಾನೇನಾದ್ರೂ ನಿಧಾನ ಕೊಡಿದ್ರೆ ನೀನು ಅದನ್ನ ಮ್ಯಾಚ್ ಮಾಡ್ಕೊಂಡು ಸರಿ ಮಾಡ್ಕೋತೀಯ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ಹಾ ಹೌದು ನಾನು ಅದನ್ನೆಲ್ಲ ಸರಿ ಮಾಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವರಿಬ್ರು ಹೀಗೆ ಮಾತಾಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಿರುವಾಗ ಆಲ್ರೆಡಿ ಅಲ್ಲಿ ಅನೌನ್ಸ್ ಕೂಡ ಮಾಡ್ತಿರ್ತಾರೆ, ಎಲ್ಲಾ ಪೇರೆಂಟ್ಸ್ ಗಳು ಮತ್ತೆ ಸ್ಟೂಡೆಂಟ್ ಗಳು ರೆಡಿ ಆಗಿರಿ, ಇನ್ನೇನು ರೇಸ್ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ತಿರ್ತಾರೆ. ಸೀನು ಶಿಫ್ಟ್ ಆಗಿ ರೇಸ್ ಸ್ಟಾರ್ಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ರಿಲೇ ಇಲ್ಲಿ ಒಂದು ಟೀಮ್ ಅಲ್ಲಿ ಟೋಟಲ್ 6 ಮೆಂಬರ್ಸ್ ಒಂದು ರಿಲೇನ ಓಡ್ತಿರ್ತಾರೆ. 3 ಜನ ಪೇರೆಂಟ್ಸ್ 3 ಜನ ಸ್ಟೂಡೆಂಟ್ಸ್. ಇಲ್ಲಿ ಜಿಹೋ ಮತ್ತೆ ಜಿಹೋ ಫಾದರ್ ಲಾಸ್ಟ್ ಅಲ್ಲಿ ರಿಲೇನ ಓಡ್ಬೇಕಾಗಿರುತ್ತೆ. ಅದೇ ತರನೇ 2 ಟೀಮ್ ಇರುತ್ತೆ, ಒಂದು ಬ್ಲೂ ಟೀಮ್ ಮತ್ತೆ ಒಂದು ವೈಟ್ ಟೀಮ್. ಇಲ್ಲಿ ರಿಲೇ ಚೆನ್ನಾಗಿ ಓಡ್ತಾ ಇರುತ್ತೆ. ಜಿಹೋಗೆ ಬಂದಾಗ ಜಿಹೋ ಆ ಕೋಲ್ ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವನು ಎತ್ಕೊಂಡು ಓಡೋಷ್ಟೊತ್ತಿಲಿ ಅದು ಸ್ಲೋ ಆಗ್ಬಿಡುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆಲ್ರೆಡಿ ವೈಟ್ ಟೀಮ್ ಅಲ್ಲಿ ಇರೋರು ಸ್ವಲ್ಪ ಮುಂದೆ ಹೋದ್ಮೇಲೆ ಜಿಹೋ ಬಂದು ಅವ್ರ ಪೇರೆಂಟ್ಸ್ ಕೈಲಿ ಕೊಡ್ತಿರ್ತಾನೆ. ಇಲ್ಲಿ ಅವನಂತೂ ಫುಲ್ಲು ಬೇಜಾರಲ್ಲಿ ನಿಂತಿರ್ತಾನೆ. ಹೀರೋ ಹಿಂದೆ ತಿರುಗಿ ನೋಡಿದಾಗ ಅವ್ರ ಮಗ ಫುಲ್ಲು ಬೇಜಾರಲ್ಲಿ ನಿಂತಿರೋದನ್ನ ನೋಡ್ಬಿಟ್ಟು ಅವನು ಆಗ್ಲಿಲ್ಲ ಅಂದ್ರೂ ಕೂಡ ಫುಲ್ಲು ಫಾಸ್ಟ್ ಆಗಿ ಓಡ್ತಾನೆ.
ಇಲ್ಲಿ ಅವನು ಹೀರೋ ಫಾಸ್ಟಾಗಿ ಓಡ್ತಿರೋದನ್ನ ನೋಡ್ಬಿಟ್ಟು ಎಲ್ಲರೂ ಫುಲ್ಲು ಶಾಕ್ ಆಗಿಬಿಡ್ತಾರೆ. ಇಲ್ಲಿ ಜಿಹು ಕೂಡ ಫುಲ್ಲು ಶಾಕ್ ಆಗಿಬಿಡ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಫುಲ್ಲು ಚಿಯರ್ ಮಾಡ್ತಾ ಹೇಳ್ತಿರ್ತಾನೆ, ನಿನ್ನ ಕೈಲಾಗುತ್ತೆ, ನೀನು ಓಡ್ತೀಯಾ, ನೀನು ಮಾಡೇ ಮಾಡ್ತೀಯಾ, ಓಡು ಓಡು ಬಿಡಬೇಡ ಅಂತ. ಇಲ್ಲಿ ಎಲ್ಲರೂ ಫುಲ್ಲು ಶಾಕ್ ಆಗಿ ಜಿಹು ಕೂಡ ಫುಲ್ಲು ಶಾಕ್ ಆದಾಗ ಅವನು ಕೂಡ ಅವ್ರ ಅಪ್ಪ ಓಡ್ತಿರೋದನ್ನ ನೋಡಿ ಖುಷಿ ಪಟ್ಕೊಂಡು ಇಲ್ಲಿ ಚಿಯರ್ ಮಾಡ್ತಿರ್ತಾನೆ. ಇಲ್ಲಿ ಒಂದು ಪಾಯಿಂಟ್ ಬಂದಾಗ ಹೀರೋ ಆ ವೈಟ್ ಡ್ರೆಸ್ ಹಾಕಿರೋ ಫಾದರ್ನ ಸೋಲಿಸ್ಬಿಟ್ಟು ಮುಂದಕ್ಕೆ ಓಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಜಿಯೋ ಅಂತೂ ಫುಲ್ಲು ಖುಷಿಯಾಗಿ ಕಿರ್ಚಾಡ್ತಿರ್ತಾನೆ, ಅಪ್ಪ ಐ ಲವ್ ಯು, ನಿಮ್ಮ ಕೈಲಿ ಆಗುತ್ತೆ ಓಡಿ, ತುಂಬ ಚೆನ್ನಾಗಿ ಓಡ್ತಿದ್ದೀರಾ ಹಾಗೆ ಹೀಗೆ ಅಂತ ಅವನು ಫುಲ್ಲು ಕಿರ್ಚಾಡ್ತಿರ್ತಾನೆ. ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅವ್ನ ಬಾಡಿಲಿರೋ ಎಲ್ಲ ಎನರ್ಜಿನೂ ಹಾಕ್ಬಿಟ್ಟು ಫುಲ್ಲು ರೇಸ್ನ ಜೋರಾಗಿ ಓಡ್ತಿರ್ತಾನೆ. ಇಲ್ಲಿ ಅವನಿಗೆ ಫುಲ್ಲು ವಿಷನ್ ಎಲ್ಲ ಬ್ಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಫುಲ್ಲು ಅಲ್ಲಿರೋ ವಿಷನು ಏನೂ ಕಾಣಿಸ್ತಾನೆ ಇರಲ್ಲ. ಅವನು ರಪ್ ಅಂತ ಕೆಳಗಡೆ ಬಿದ್ದುಬಿಡ್ತಾನೆ. ಅವನು ಬಿದ್ದಿರೋದು ನೋಡಿ ಎಲ್ಲರೂ ಶಾಕ್ ಆಗಿ, ಏನಾಯ್ತು ಅವ್ರಿಗೆ, ಏನಾಯಿತು, ಮೊದಲು ಏನಾದರೂ ನೋಡಿ ಆಂಬುಲೆನ್ಸ್ ಕರಿಬೇಕಾ, ಏನು ಮಾಡಬೇಕು ನೋಡಿ ಅಂತ ಎಲ್ಲರೂ ಕಿರ್ಚಾಡ್ತಿರ್ತಾರೆ. ಇಲ್ಲಿ ಆಗ ಜಿಹು ಕೂಡ ಎದ್ರುಕೊಂಡ್ಬಿಡ್ತಾನೆ, ಅಪ್ಪ ನಿಮ್ಗೆ ಏನಾಯಿತು ಅಂತ. ಅವನು ಮತ್ತು ಹೀರೋ ಫ್ರೆಂಡು ಇಬ್ಬರು ಓಡ್ಕೊಂಬರ್ತಿರೋದನ್ನ ಇಲ್ಲಿ ಹೀರೋ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಫುಲ್ಲು ನೈಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತು ಜಿಯೋ ಮನೆಗೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯೋಗೆ ಹೇಳ್ತಿರ್ತಾರೆ, ಸಾರಿ ಮಗನೇ, ನಾನು ಗೆಲ್ಲಕ್ಕಾಗಲಿಲ್ಲ, ನಿನ್ನನ್ನು ಗೆಲ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯೋ ಕೂಡ ಹೇಳ್ತಿರ್ತಾನೆ, ಅಪ್ಪ ಹಾಗೆಲ್ಲ ಏನು ಮಾತಾಡಬೇಡಿ, ಪರವಾಗಿಲ್ಲ ಬಿಡಿ ಅಂತ. ಇಲ್ಲಿ ಇವರಿಬ್ಬರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಮೇಲೆ ಜಿಯೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಪ್ಪ ನೀವು ಕೂಡ ಅಮ್ಮನ ಥರ ನನ್ನ ಬಿಟ್ಟೋಗಲ್ಲ ಅಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಜಿಯೋ ಹತ್ರ ಭಕ್ತ ಹೇಳ್ತಾ ಇರ್ತಾನೆ, ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯೋ ಕೂಡ ಸ್ಮೈಲ್ ಮಾಡ್ತಾ ಕೇಳ್ತಿರ್ತಾನೆ, ಪಕ್ಕ ಪ್ರಾಮಿಸ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಮೋಡಗಳ ಲೋಕದ ಮೇಲೆ ಆಣೆ ಇಟ್ಟು ಪ್ರಾಮಿಸ್ ಮಾಡ್ತಿದ್ದೀನಿ, ಪಕ್ಕ ಪ್ರಾಮಿಸ್ ಅಂತ. ಇಲ್ಲಿ ಅದಕ್ಕೆ ಜಿಯೋ ಕೂಡ ಸ್ಮೈಲ್ ಮಾಡ್ತಾ ಹಾಗಾದ್ರೆ ಓಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೆಳಗಡೆ ಕುತ್ಕೊಂಡು ಜಿಯೋ ಹತ್ರ ಹೇಳ್ತಿದ್ದಾನೆ, ಬಾ ನಾನು ಕುಸುಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ಅದಕ್ಕೆ ಜಿಯೋ ಹೇಳ್ತಿರ್ತಾನೆ, ಅಪ್ಪ ನೀವು ಫುಲ್ಲು ಟಯರ್ಡ್ ಆಗಿದ್ದೀರಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಾನು ಯಾವತ್ತೂ ನಿನ್ಗೋಸ್ಕರ ಅಂದರೆ ಯಾವತ್ತೂ ಟಯರ್ಡೇ ಆಗಿರಲ್ಲ, ಬಾ ಕುತ್ಕೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯೋ ಕೂಡ ಸ್ಮೈಲ್ ಮಾಡ್ತಾ ಸರಿ ಹಾಗಾದ್ರೆ ಅಂತ ಅಂದ್ಬಿಟ್ಟು ಕುಸುಮರಿ ಮಾಡ್ಕೋತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಈಗ ನಿಮಗೆ ಫಾಸ್ಟ್ ರೈಡ್ ಬೇಕಲ್ವಾ, ಅಪ್ಪ ನಿನ್ನನ್ನು ಫಾಸ್ಟ್ ರೈಡಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವನು ನಿಧಾನಕ್ಕೆ ಓಡ್ಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡೆಲ್ಲ ಹೋಗ್ತಿರ್ತಾನೆ. ಇಲ್ಲಿ ಜಿಹೋ ಹೀರೋ ಹತ್ರ ಹೇಳ್ತಿರ್ತಾನೆ, ಅಪ್ಪ ನಾವು ಮನೆಗೆ ಹೋಗಿದ ತಕ್ಷಣ ನಮ್ಮ ಬ್ಲ್ಯಾಂಕೆಟ್ಗಳನ್ನೆಲ್ಲ ಒಗ್ದಾಕೋಣ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಬ್ಲ್ಯಾಂಕೆಟ್ಗಳನ್ನ ಒಗಿಬೇಕಾ, ಯಾಕೆ ಅಂತ ಕೇಳಿದಾಗ ಇಲ್ಲಿ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾಕೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಲಿದೆ, ಹಂಗಲ್ಲಿ ಹಾಂಗೋಕೆ ಹೇಳಿದ್ದು ಮಳೆ ಬರುತ್ತೆ ಅಂತ, ಅದಕ್ಕೆ ಫಸ್ಟ್ ನಾವು ಬ್ಲ್ಯಾಂಕೆಟ್ಗಳನ್ನೆಲ್ಲ ಒಗ್ದ್ಬಿಡೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದರೆ ಮೊದಲು ಬೇಗ ಮನೆಗೆ ಹೋಗ್ಬಿಟ್ಟು ಬಟ್ಟೆಗಳನ್ನೆಲ್ಲ ಒಗ್ದಾಕ್ಬಿಡೋಣ ಬಾ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ಮನೆಯಲ್ಲಿ ಜಿಹೋ ಹೇಳ್ದಂಗೆ ಅವ್ರ ತಂದೆ ಬ್ಲ್ಯಾಂಕೆಟ್ನ ಒಗ್ದು ಒಣಗಾಕಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಅವ್ರ ಮಗ ಮತ್ತೆ ಅವ್ರ ಹೆಂಡತಿದು ವಿಡಿಯೋ ಮಾಡಿರ್ತಾರೆ, ಅದನ್ನ ಇಲ್ಲಿ ನೋಡ್ತಾ ಇರ್ತಾರೆ. ಇಲ್ಲಿ ಹೀರೋಯಿನ್ ಆ ಮಗುನ ಕೇಳ್ತಿರ್ತಾರೆ, ನೀನು ಏನು ಹುಡುಕ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ನೀವೇ ಮಮ್ಮಿ ಹೇಳಿದ್ರಲ್ಲ 4 ಎಲೆ ಇರೋ ಹೂವು ಆ ಥರದ್ದು ಎಲೆನ ಹುಡುಕಿದ್ರೆ ನಾವು ಆ ಥರ 10 ಎಲೆಗಳನ್ನ ಕಲೆಕ್ಟ್ ಮಾಡಿದ್ರೆ ನಾವು ಏನು ಅಂದ್ಕೊಂಡಿರ್ತೀವೋ ಆ ವಿಷಯ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ, ಅದಕ್ಕೆ ಆ ಥರದ ಎಲೆಗಳನ್ನ ಹುಡುಕ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಎಲೆಗಳನ್ನ ಲಕ್ಕಿ ಲೀಫ್ ಅಂತ ಕರೀತಾರೆ. ಇಲ್ಲಿ ಹೀರೋಯಿನ್ ಆ ಮಗುನ ಕೇಳ್ತಿರ್ತಾರೆ, ಅದು ಸರಿ ನಿನ್ನ ವಿಷ್ ಏನು ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ನೀವು ಬೇಗ ಹುಷಾರಾಗದೆ ಮಮ್ಮಿ ಅಂತ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡ್ಕೊಂಡು ಫುಲ್ ಅಳ್ಕೊಂಡು ನಗ್ತಿರ್ತಾನೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಹೋ ಮಮ್ಮಿ ಬೇಗ ಹುಷಾರಾಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆ ಲಕ್ಕಿ ಲೀಫ್ಗಳನ್ನೆಲ್ಲ ಜಿಹು ಕಲೆಕ್ಟ್ ಮಾಡಿಬಿಟ್ಟು ಕಿಟಕಿಯ ಗ್ಲಾಸಿಗೆ ಅಂಟಿಸಿರ್ತಾನೆ. ಅಲ್ಲಿ ಟೋಟಲ್ 7 ಲಕ್ಕಿ ಲೀಫ್ಸ್ಗಳು ಇರುತ್ತೆ. ಅದೇ ಟೈಮಿಗೆ ಮಳೆ ಬರೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇದನ್ನ ಮೊದಲು ಜಿಹುನೇ ನೋಡ್ತಾನೆ. ಇಲ್ಲಿ ಅವನು ನೋಡಿದ ತಕ್ಷಣ ಅವ್ರ ಅಪ್ಪಂಗೆ ಹೇಳ್ತಿರ್ತಾನೆ, ಅಪ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅಮ್ಮ ಬರ್ತಾರೆ ಬೇಗ ಬನ್ನಿ ಅಂತ. ಅವನು ಎದ್ದಿದ ತಕ್ಷಣನೇ ಜರ್ಕಿನ್ ಹಾಕೊಂಡು ಮನೆಯಿಂದ ಓಡೋಗ್ತಿರ್ತಾನೆ. ಇಲ್ಲಿ ಹೀರೋ ಕಿರ್ಚ್ತಾ ಹೇಳ್ತಿರ್ತಾನೆ, ಜಿಹು ಓಡಬೇಡ, ಚಳಿ ಆಗುತ್ತೆ, ನಿನಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ, ಆಮೇಲೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ನಿಂತ್ಕೊ ಅಂತ ಕರೆದ್ರು. ಇಲ್ಲಿ ಜಿಹು ಅವ್ರ ಅಮ್ಮನ ಮೀಟ್ ಮಾಡೋದಕ್ಕೋಸ್ಕರ ಫುಲ್ ಎಕ್ಸೈಟೆಡ್ ಆಗಿ ಒಂಚೂರು ಕೂಡ ಕೇಳ್ದಲೇನೆ ಆ ಯೆಲ್ಲೋ ಕಲರ್ ಜರ್ಕಿನ್ ಹಾಕೊಂಡು ಓಡ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಜಿಹು ಒಂದು ಹಳೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಎಲ್ಲ ಕಡೆನೂ ಅಮ್ಮ ಎಲ್ಲಿದ್ದೀರಾ, ಬಂದ್ರಾ, ಎಲ್ಲಿದ್ದೀರಾ ಅಂತ ಎಲ್ಲ ಕಡೆನೂ ಹುಡ್ಕಾಡ್ತಿರ್ತಾನೆ. ಆದ್ರೆ ಅಲ್ಲಿ ಎಲ್ಲೂ ಅವ್ರ ಅಮ್ಮ ಕಾಣಿಸೋದೇ ಇಲ್ಲ. ಇಲ್ಲಿ ಜಿಹು ಎಲ್ಲ ಕಡೆನೂ ಹುಡ್ಕೊಂಡ್ಮೇಲೆ ಎಲ್ಲೂ ಹೀರೋಯಿನು ಕಾಣಿಸ್ದೇ ಇರೋ ಕಾರಣಕ್ಕೆ ಅವನು ಫುಲ್ಲು ಬೇಜಾರಾಗಿ ಅವ್ರ ಅಪ್ಪಂಗೆ ಹೇಳ್ತಿರ್ತಾನೆ, ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಮಳೆ ಎಲ್ಲ ನಿಂತೋಗ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ಅವರು ಅಲ್ಲೇ ಅದೇ ಸ್ಟೇಷನ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಸರಿ ಈಗ ಮಳೆ ಎಲ್ಲ ನಿಲ್ತಲ್ಲ, ಬಾ ಮನೆಗೆ ಹೋಗೋಣ ಅಂತ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ಇಲ್ಲ ನಾನು ಮನೆಗೆ ಬರಲ್ಲ, ಅಮ್ಮ ಹೇಳಿದ್ರು ನನಗೆ ಮಳೆ ಬರೋ ಟೈಮಲ್ಲಿ ನಾನು ಬಂದೇ ಬರ್ತೀನಿ ಅಂತ, ಅವರು ಬರ್ತಾರೆ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ಅಮ್ಮಂಗೆ ಮೋಸ್ಟ್ಲಿ ಏನೋ ಕೆಲಸ ಇರ್ಬೋದು, ಅದಕ್ಕೆ ಅವರು ಬರ್ತಾ ಇಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಸತಿ ಮಳೆ ಬರೋಷ್ಟೊತ್ತಿಲಿ ಅವರು ಬರ್ಬೋದು, ಬಾ ನೀನು ಇವಾಗ ಮನೆಗೆ ಹೋಗೋಣ ಅಂತ ಕರಿತಿರ್ತಾರೆ. ಇಲ್ಲಿ ಜಿಹು ಅಂತೂ ಫುಲ್ಲು ಆಟ ಮಾಡ್ಕೊಂಡು ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಪದೇ ಜಿಹುನ ಕರಿತಾನೆ ಇರ್ತಾರೆ, ಆದ್ರೂ ಕೂಡ ಜಿಹು ಒಪ್ಕೊಳ್ದಲೆ ಬರಕ್ಕೆ ರೆಡಿನೇ ಇರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಜಿಹುನ ಎತ್ಕೊಂಡು
ಎತ್ಕೊಂಡು ಅಲ್ಲಿರೋ ಛತ್ರಿಗಳನ್ನ ಎತ್ಕೊಂಡು ಅಲ್ಲಿಂದ ಜಿಹುನ ತಗೊಂಡು ಹೋಗ್ತಿರ್ತಾನೆ. ಇಲ್ಲಿ ಜಿಹು ಅಂತೂ ಜೋರಾಗಿ ಕಿರ್ಚ್ಕೊಂಡು ಹೇಳ್ತಿರ್ತಾನೆ, ಅಪ್ಪ ನಾನು ಬರಲ್ಲ, ನನ್ನ ಇಲ್ಲೇ ಇಳಿಸಿ, ಅಮ್ಮ ಬಂದರೆ ನನ್ನನ್ನು ಎಲ್ಲ ಕಡೆ ನೋಡೋಗ್ತಾರೆ, ನಾನು ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು, ನಾನು ಬರಲ್ಲ ಮನೆಗೆ, ನಾನು ಇಲ್ಲೇ ಇರ್ತೀನಿ ಅಂತ ಫುಲ್ಲು ಜೋರಾಗಿ ಕಿರ್ಚಾಡ್ತಿರ್ತಾನೆ. ಅವನಂತೂ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಹೀರೋ ಹೀಗೆ ನಡ್ಕೊ ಬರ್ತಿರುವಾಗ ಅವ್ನ ಮುಂದೆಗಡೆ ಒಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಅಲ್ಲಿ ಯಾರೋ ಒಂದು ಲೇಡಿ ಕೂತಿರೋ ತರ ಕಾಣಿಸ್ತಿರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಅದೇನದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹು ತಿರುಗ್ಬಿಟ್ಟು ಅದು ಅಮ್ಮನ ಅಂತ ಕೇಳಿದಾಗ ಇಲ್ಲಿ ಹೀರೋ ಜಿಹುದು ಬಾಯಿ ಮುಚ್ಚಿಬಿಡ್ತಾನೆ. ಇಲ್ಲಿ ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಜಿಹುಗೆ ಹೇಳ್ತಿರ್ತಾನೆ, ನೋಡು ನಾನು ಬರೋವರೆಗೂ ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ನಿಂತ್ಕೊ ಅಂತ. ಇಲ್ಲಿ ಅದಕ್ಕೆ ಜಿಹು ಇಲ್ಲ ನಾನು ಅಮ್ಮನ್ನ ಮಾತಾಡಿಸ್ಬೇಕು, ನಾನು ಮೀಟ್ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೋಪ ಬಂದು ಹೇಳ್ತಿರ್ತಾನೆ, ನೋಡು ನಾನು ಬರೋವರೆಗೂ ಎಲ್ಲೂ ಹೋಗ್ಬೇಡ, ಸುಮ್ಮನೆ ಇಲ್ಲೇ ನಿಂತ್ಕೊ, ಹೇಳಿದ್ ಮಾತು ಕೇಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಜಿಹುನ ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾನೆ ಆ ಲೇಡಿ ಯಾರು ಅಂತ ನೋಡೋದಕ್ಕೆ. ಇಲ್ಲಿ ಜಿಹು ಹೀರೋ ಮಾತನ್ನ ಕೇಳ್ದಲೆ ಹೀರೋ ಹಿಂದೆನೆ ಅವನು ಕೂಡ ನಡ್ಕೊಂಡ್ ಬರ್ತಿರ್ತಾನೆ. ಇದನ್ನ ಇಲ್ಲಿ ಹೀರೋ ಅಬ್ಸರ್ವ್ ಮಾಡಿದ ತಕ್ಷಣ ನೀನು ಮುಂದಕ್ಕೆ ಕೊಡೋಗ್ಬೇಡ, ನಾನು ಹಿಂದೆನೆ ಬಾ ಜಿಹು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಸ್ವಲ್ಪ ದೂರ ಹೋದಾಗ್ಲೂ ಕೂಡ ಆ ಲೇಡಿ ಪ್ರಜ್ಞೆ ತಪ್ಪಿ ಬಿದ್ದಿರೋ ತರ ಕಾಣಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಎದ್ರುಕೊಂಡು ಅದೇನಾದ್ರೂ ದೆವ್ವನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ನೀನು ಅಮ್ಮನ ದೆವ್ವ ಅಂತ ಹೇಗೆ ಹೇಳಕ್ಕಾಗುತ್ತೆ ಡ್ಯಾಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಎದ್ರುಕೊಂಡು ಏನಾಗಲ್ಲ, ಆಲಿಸ್ ವೆಲ್ ಅಂತ ಅವನೇ ಸಮಾಧಾನ ಮಾಡ್ಕೋತಿರ್ತಾನೆ. ಇಲ್ಲಿ ಜಿಹು ತಡೆಯಕ್ಕಾಗ್ದಲೆ ಓಡೋಗ್ಬಿಟ್ಟು ಅಮ್ಮ ಅಂತ ಕಿಚ್ಕೋತಿರ್ತಾನೆ. ಇಲ್ಲಿ ಜಿಹುಗೆ ಆ ಲೇಡಿನ ಮುಟ್ತಾ ಇರೋದಕ್ಕೆ ಹೀರೋ ಎದ್ರುಕೊಂಡು ಜಿಹು ಫಸ್ಟ್ ಹಿಂದಕ್ ಬಾ ಅಂತ ಹೇಳ್ಕೊತಿರ್ತಾನೆ. ಇದೇ ತರ ಜಿಗ್ಗಟ್ಟ ಕಿರ್ಚಾಡೋದಲ್ಲಿ ಆ ಲೇಡಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಸೊ ಈಗ ನೀವು ನನಗೆ ಹೇಳಿ, ಆ ಲೇಡಿ ಯಾರಿರ್ಬೋದು, ದೆವ್ವ ಇರ್ಬೋದಾ ಅಥವಾ ಬೇರೆ ಲೇಡಿ ಇರ್ಬೋದಾ, ಇಲ್ಲ ಜಿಹು ಅವ್ರ ತಾಯಿನೇ ಇರ್ಬೋದಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬೇಗ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.